ನಮಸ್ಕಾರ. ಭಕ್ತಿ, ಶಕ್ತಿ ಮತ್ತು ನಿಷ್ಠೆಯ ಪ್ರತೀಕವಾಗಿ ಪೂಜಿಸಲ್ಪಡುವ ಬಜರಂಗಬಲಿ ಹನುಮಂತನ ಕುರಿತು ಇಂದು ಒಂದು ವಿಶೇಷ ವರದಿ. ಭಕ್ತರ ನಂಬಿಕೆಯ ಪ್ರಕಾರ ಹನುಮಂತನ ಆರಾಧನೆ ಜೀವನದಲ್ಲಿ ಧೈರ್ಯ ಮತ್ತು ಶಾಂತಿಯನ್ನು ನೀಡುತ್ತದೆ. ಈ ಕುರಿತಾದ ಸಂಪೂರ್ಣ ವರದಿ ಇಲ್ಲಿದೆ. ನಾನು ಮಹಾದೇವ್ ದಿಗ್ಗಾಂವ್. ಅಂಜನೇಯ ಅಂಜನೇಯ ವಿಶ್ವರೂಪ ವಜ್ರದೇಹ ಮಹಾವೀರ ಜಯ ಜಯ ಹೇ. ಹಿಂದೂ ಧರ್ಮದಲ್ಲಿ ಹನುಮಂತ ದೇವರನ್ನು ಅತ್ಯಂತ ಶಕ್ತಿಶಾಲಿ ದೇವತೆಗಳಲ್ಲಿ ಒಬ್ಬರಾಗಿ ಪರಿಗಣಿಸಲಾಗುತ್ತದೆ. ಅವರು ರಾಮಾಯಣ ಮಹಾಕಾವ್ಯದಲ್ಲಿ ಶ್ರೀರಾಮನ ಅತ್ಯಂತ ನಿಷ್ಠಾವಂತ ಭಕ್ತನಾಗಿ ಚಿತ್ರಿಸಲ್ಪಟ್ಟಿದ್ದಾರೆ. ಅವರು ಅನೇಕ ಅಸಾಧ್ಯ ಕಾರ್ಯಗಳನ್ನು ಮಾಡಿದವರು ಎಂದು ನಂಬಲಾಗುತ್ತದೆ. ಸೀತೆಯನ್ನು ಹುಡುಕಲು ಸಮುದ್ರ ದಾಟಿ ಲಂಕೆಗೆ ಹಾರಿದ ಘಟನೆ ಹನುಮಂತನ ಧೈರ್ಯ ಮತ್ತು ಶಕ್ತಿಯ ಪ್ರತೀಕವಾಗಿದೆ. ನಮಗೆ ಜೀವನದಲ್ಲಿ ಸಂಕಷ್ಟ ಬಂದಾಗ ಹನುಮಂತನನ್ನು ಸ್ಮರಿಸಿದರೆ ಮನಸ್ಸಿಗೆ ಶಕ್ತಿ ಬರುತ್ತದೆ. ಅವರ ಭಕ್ತಿ ನಮಗೆ ಧೈರ್ಯ ಮತ್ತು ನಂಬಿಕೆ ನೀಡುತ್ತದೆ. ಭಾರತದಾದ್ಯಂತ ಹನುಮಂತನಿಗೆ ದೇವಸ್ಥಾನಗಳಲ್ಲಿ ಮಂಗಳವಾರ ಮತ್ತು ಶನಿವಾರ ವಿಶೇಷ ಪೂಜೆಗಳು ನಡೆಯುತ್ತವೆ. ಭಕ್ತರು ಹನುಮಾನ್ ಚಾಲೀಸಾ ಪಠಣೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ನಂಬುತ್ತಾರೆ. ಭಕ್ತರ ಮಧ್ಯೆ ಅತ್ಯಂತ ಪ್ರಸಿದ್ಧವಾದ ಶ್ಲೋಕವೆಂದರೆ ಹನುಮಾನ್ ಚಾಲೀಸಾದ ಒಂದು ಭಾಗ. ಅದು ಬಜರಂಗ ಬಾಣಂ ತೀವ್ರಂ ತೇಜಃ ಕಪಿಶ್ರೇಷ್ಠಂ ಮಹಾಬಲಂ ದುಃಖ ನಾಶನಂ ಧೀರಂ ವೀರಂ ನಮಾಮಿ ರಾಮದೂತಂ ಹರಿಂ. ಇದರ ಅರ್ಥ, ಬಜರಂಗಬಲಿ ಅತಿ ಶಕ್ತಿಶಾಲಿ, ಧೈರ್ಯಶಾಲಿ ಮತ್ತು ದುಃಖವನ್ನು ನಿವಾರಿಸುವವನು. ನಾನು ರಾಮದೂತನಾದ ಹನುಮಂತನಿಗೆ ನಮಸ್ಕಾರ ಮಾಡುತ್ತೇನೆ ಎಂದು ಅರ್ಥ. ಹನುಮಂತನ ಜೀವನವು ನಮಗೆ ಶಿಸ್ತು, ಭಕ್ತಿ, ಧೈರ್ಯ ಮತ್ತು ಸೇವೆಯ ಮಹತ್ವವನ್ನು ಕಲಿಸುತ್ತದೆ. ಅವರು ಕೇವಲ ಧಾರ್ಮಿಕ ವ್ಯಕ್ತಿತ್ವವಲ್ಲ, ಯುವಕರಿಗೆ ಪ್ರೇರಣೆಯ ಸಂಕೇತವಾಗಿದ್ದಾರೆ. ಅಂಜನೇಯ ಅಂಜನೇಯ ವಿಶ್ವರೂಪ ವಜ್ರದೇಹ ಮಹಾದೇವ್ ದಿಗ್ಗಾಂವ್, ನ್ಯೂಸ್ ಡೆಸ್ಕ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಹನುಮಂತನ ಭಕ್ತಿ ನಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.